ರಾಜ್ ಕೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ನಮಸ್ಕಾರ ಸರ್. ಹಾಯ್ ರಾಕಿ, ಎಲ್ಲಿದ್ಯಾ? ನಾನು ವಿನ್ಸೆಂಟು ನಿಮ್ಮ ಬಗ್ಗೆನೇ ಮಾತಾಡ್ತಿದ್ವಿ ಸರ್. ಓ, ಒಳ್ಳೆದಾಯ್ತು. ನಿಮ್ಮಿಬ್ರದ್ದು ಅಕೌಂಟ್ ಡೀಟೇಲ್ಸ್ ಕಳಿಸ್ಬೋದಾ? ಅಕೌಂಟ್ ಡೀಟೇಲ್ಸಾ? ಯಾಕೆ ಸರ್? ನಿಮ್ಮಿಬ್ರಿಗೂ ಒಂದು ಸ್ವಲ್ಪ ಅಮೌಂಟ್ ಹಾಕೋಣ ಅಂತ. ಯಾಕೆ ಸರ್? ಬೇಡ ಬಿಡಿ. ನೋಡಿ, ನೀವು ದಯವಿಟ್ಟು ತಗೋಬೇಕು ರಾಕಿ. ನಿಮ್ಮಿಬ್ರಿಂದ ಎಷ್ಟು ಸಹಾಯ ಆಗಿದೆ ಅಂತ ನಿಮಗೆ ಗೊತ್ತಿಲ್ಲ. ಕಳೆದೋಗಿದ್ದು ನಮ್ಮ ಜೀವನ, ಮರ್ಯಾದೆ, ಅಂತಸ್ತು ಎಲ್ಲ ನಿಮ್ಮಿಂದನೇ ಸಿಕ್ಕಿರೋದು. ನಮಗೆ ಮಾತ್ರ ಅಲ್ಲ, ಸಾವಿರಾರು ಜನಕ್ಕೆ ವಾಪಸ್ ಕೆಲಸ ನಿಮ್ಮಿಂದನೇ ಸಿಗ್ತಿರೋದು. ಇದೆಲ್ಲ ದೊಡ್ಡ ಮಾತು ಸರ್. ನಮ್ಮ ಮೇಲೆ ಶಿವಗಾಮಿ ಮೇಡಮ್ ಅವ್ರ ಋಣ ಇದೆ ಸರ್. ಅದಕ್ಕೆ ಸರ್ ಇದನ್ನೆಲ್ಲ ಮಾಡ್ತಾ ಇದ್ದೀವಿ. ಇಲ್ಲ ರಾಕಿ, ನಿಮ್ಮಿಬ್ರು ಪ್ರಾಣ ಒತ್ತೆ ಇಟ್ಟು ನಮ್ಗಿಷ್ಟೆಲ್ಲ ಕೆಲಸ ಮಾಡಿಕೊಟ್ಟಿದ್ದೀರ. ಶಿವಗಾಮಿ ಹತ್ರ ಈ ವಿಷಯದ ಬಗ್ಗೆ ಚರ್ಚೆ ಮಾಡಿದಾಗ ಮೊದಲು ಅವ್ರಿಗೆ ಅಮೌಂಟ್ ಕೊಡಿ, ತುಂಬ ಒಳ್ಳೆ ಹುಡುಗರು, ಕೆಟ್ಟವ್ರ ಜೊತೆ ಇದ್ರೂ ಅಷ್ಟೇ, ಸಿಕ್ಕಾಪಟ್ಟೆ ನಿಯತ್ತಿದೆ, ಕಣ್ಮುಚ್ಕೊಂಡು ನಂಬೋದು, ನಾವು ಬೆಳೆದಂಗೆ ಅವ್ರನ್ನೂ ಬೆಳೆಸ್ಬೇಕು ಅಂತ ಹೇಳ್ತಿದ್ಲು. ನೋಡಿ, ತುಂಬ ಯೋಚನೆ ಮಾಡಕ್ಕೆ ಹೋಗ್ಬೇಡಿ ರಾಕಿ. ನೀವು ಅಕೌಂಟ್ ಡೀಟೇಲ್ಸ್ ಕಳಿಸಿ ಸಾಕು. ಸರಿ ಸರ್, ಕಳಿಸ್ತೀನಿ. ಸರಿ ರಾಕಿ, ಥ್ಯಾಂಕ್ ಯು. ಏನಂತೆ ರಾಕಿ? ನಮ್ಮಿಬ್ರು ಅಕೌಂಟ್ ಡೀಟೇಲ್ಸ್ ಕಳಿಸ್ಬೇಕಂತೆ, ಅಮೌಂಟ್ ಹಾಕ್ತಾರಂತೆ. ನಾವು ಕೇಳ್ದೇನೆ ದುಡ್ಡು ಕೊಡ್ತಾ ಇದ್ದಾರೆ ನೋಡು. ದೊಡ್ಡವರು ಯಾವತ್ತಿದ್ರು ದೊಡ್ಡವರು ಕಣ. ನಿನ್ನ ಅಕೌಂಟ್ ಡೀಟೇಲ್ಸ್ ನನಗೆ ಕಳಿಸು, ನಾನು ಸೆಂಡ್ ಮಾಡ್ತೀನಿ. ಸರಿ, ಸೆಂಡ್ ಮಾಡಿದ್ದೀನಿ ನೋಡು ರಾಕಿ. ನಮ್ಮಿಬ್ಬರ ಅಕೌಂಟ್ ಡೀಟೇಲ್ಸ್ನ ಅವ್ರಿಗೆ ಸೆಂಡ್ ಮಾಡಿದ್ದೀನಿ. ನಡಿ ಹೋಗೋಣ. ಸರಿ. ಕಮಿಷನ್ ಕೊಟ್ರೆ ಕಾಲ್ ಮಾಡ್ರಿ, ಇಲ್ಲಿಕ್ಕೆ ಕಟ್ ಮಾಡ್ರಿ. ಎಷ್ಟ್ ಸಲ ಹೇಳ್ಬೇಕು ನಿಮ್ಗ? ರೀ ಮಣಿ ಅವ್ರೆ, ಏನ ಹೋಗಿ ನಿಮ್ಮ ಅತ್ತಿಗೆನ ಸ್ವಲ್ಪ ಕರ್ಕೊಂಡ್ ಬನ್ನಿ. ವೈನಿನ ಯಾಕೆ ಕರಿಬೇಕು? ಕರೀರಿ, ನಾನು ಅವ್ರ ಹತ್ರ ಮಾತಾಡ್ಬೇಕು, ನಿಮ್ಮ ಹತ್ರ ಅಲ್ಲ. ಹಂಗೆಲ್ಲ ನೀವ್ ಹೇಳಿದ್ರಂತ ವೈನಿನ್ ಕರೆಯಕ್ ಆಗಂಗಿಲ್ಲ. ಅದೇನ್ ವಿಷಯ ಅಂತ ಹೇಳ್ರಿ, ಹೋಗಿ ಮಾತಾಡಿ ಕರ್ಕೊಂಬರ್ಬೇಕು. ನಾನು ಇಲ್ಲಿ ಕೆಲ್ಸಕ್ ಸೇರ್ಕೊಂಡಾಗ ಅಗ್ರಿಮೆಂಟ್ ಹಾಕಿದ್ರಲ್ಲ, ಹಾ, ಆ ಅಗ್ರಿಮೆಂಟ್ ಅನ್ನು ಸ್ವಲ್ಪ ತಗೊಂಡ್ ಬರಕ್ ಹೇಳಿ. ಯಾಕೆ ತರ್ಬೇಕು? ಇದನ್ನ ನಾನು ಅವ್ರ ಹತ್ರನೇ ಹೇಳ್ತೀನಿ, ಹೋಗಿ ಹೇಳದಷ್ಟ್ ಮಾಡಿ. ಆತಾತ್ ಕರ್ಕೊಂಬರ್ತೀನಿ ರೀ. ಕೆಲಸ ಬರ್ರಿ, ಅವ್ರನ್ನ ಕರೀದು ಇವ್ರನ್ನ ಕರೀದು ಆತ್. ಹಲೋ ಅಶೋಕ್. ಹಾ ಶಿವಗಾಮಿ, ನಾನು ಇವ್ರಗಳ ಹತ್ರ ಮಾತಾಡಿದ್ಮೇಲೆ ನಿಮ್ಗೆ ಅಕೌಂಟ್ ಡೀಟೇಲ್ಸ್ನ ಕಳಿಸ್ತೀನಿ, ಅಮೌಂಟ್ ಟ್ರಾನ್ಸ್ಫರ್ ಮಾಡ್ಬಿಡಿ. ಸರಿ ಆಯ್ತು. ಏನಕ್ಕೆ ಅಗ್ರಿಮೆಂಟ್ ನೋಡ್ಬೇಕು ಅಂತ ಹೇಳಿದ್ದು? ಇವತ್ತಿಗೆ ಈ ಅಗ್ರಿಮೆಂಟ್ ಅನ್ನ ಮುರಿತಾ ಇದ್ದೀನಿ. ಅಗ್ರಿಮೆಂಟ್ ನ ಕ್ಲೋಸ್ ಮಾಡ್ಬೇಕು ಅಂದ್ರೆ 25 ಲಕ್ಷ ಕೊಡ್ಬೇಕು, ಗೊತ್ತಿದೆ ಅಲ್ವಾ? ಅಮೌಂಟ್ ರೆಡಿ ಮಾಡ್ಕೊಂಡೆ ನಿಮ್ಮ ಹತ್ರ ಮಾತಾಡ್ತಿರೋದು. ಇದ್ದಕ್ಕಿದ್ದ ಹಾಗೆ ಬಂದು ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡ್ತೀನಿ ಅಂದ್ರೆ ಅದು ಹೇಗಾಗತ್ತೆ? ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡಬೇಕು ಅಂದ್ರೆ 2 ತಿಂಗಳು ಮುಂಚೆನೆ ಹೇಳಿರ್ಬೇಕು, ಗೊತ್ತು ತಾನೆ? ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡ್ಬೇಕು ಅಂತ ಅಂದ್ರೆ 2 ತಿಂಗಳು ಮುಂಚೆನೆ ಹೇಳ್ಬೇಕು ಅಂತ ಅಗ್ರಿಮೆಂಟ್ ಅಲ್ಲಿ ಏನಾದ್ರೂ ಬರ್ದಿದ್ಯಾ? ಇಲ್ವಲ್ಲ.
ಇದ್ದಕ್ಕಿದ್ದ ಹಾಗೆ ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು ನಿನಗೆ? ಅದೆಲ್ಲ ನಿಮ್ಗೆ ಯಾಕೆ? ಯಾಕೆ ಅಂದ್ರೆ ಮೊದಲು ನಮ್ಮನೆ ಪೂರ್ತಿ ಹುಡುಕ್ಬೇಕು. ನಮ್ಮನೇಲಿ ವಸ್ತುಗಳು ಯಾವುದು ಕಳೆದು ಹೋಗಿಲ್ಲ ಅಂದ್ರೆ ಅಗ್ರಿಮೆಂಟ್ನ ಕ್ಯಾನ್ಸಲ್ ಮಾಡೋದಕ್ಕೆ ಬಿಡೋದು ನಾನು. ನೀವು ಮನೆಯೆಲ್ಲ ಹುಡುಕೊಳ್ಳಿ, ಏನೂ ಕಳವಾಗಿಲ್ಲ ಅಂತ ಗೊತ್ತಾದಾಗ ನಾನು ಡಿಫಾಮೇಷನ್ ಕೇಸ್ ಹಾಕ್ತೀನಿ. ಪರವಾಗಿಲ್ವಾ? ಸರಿ, ಅಮೌಂಟ್ ಎಲ್ಲಿ? ನಿಮ್ಮ ಅಕೌಂಟ್ ಡೀಟೇಲ್ಸ್ ಕೊಡಿ, ಟ್ರಾನ್ಸ್ಫರ್ ಮಾಡ್ತೀನಿ. ಫಾಲ್ಗುಣಿ, ನಿನ್ನ ಅಕೌಂಟ್ ಡೀಟೇಲ್ಸ್ ಕಳಿಸು. ಕಳ್ಸಿದ್ದೀನಿ. ಹಲೋ ಅಶೋಕ್, ಅಕೌಂಟ್ ಡೀಟೇಲ್ಸ್ ಕಳಿಸಿದ್ದೀನಿ, ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡಿಬಿಡಿ. ಸರಿ ಆಯ್ತು. ಕಳಿಸಾಗಿದೆ, ಅಗ್ರಿಮೆಂಟ್ ಕೊಡಿ. ಮೊದಲು ಅಮೌಂಟ್ ಬರಲಿ, ಆಮೇಲೆ ಕೊಡ್ತೀನಿ. ಪಾಲ್ಗುಣಿಯವರೇ, ನಿಮ್ಮ ಅಕೌಂಟ್ ಚೆಕ್ ಮಾಡಿ, ಅಮೌಂಟ್ ಬಂದಿದ್ಯಾ ಇಲ್ವಾ ಅಂತ. ತಗೋ. ಈ ವೇಸ್ಟ್ ಅಗ್ರಿಮೆಂಟ್ ನ ಇಟ್ಕೊಂಡು ನಾನು ಏನ್ ಮಾಡ್ಲಿ ಹೇಳಿ? ಏನ್ ಮಾಡೋಣ? ಈ ಅಗ್ರಿಮೆಂಟು ಇಲ್ಲೇ ಸ್ಟಾರ್ಟ್ ಆಗಿದ್ದು, ಇದ್ರ ಕತೆನ ಇಲ್ಲೇ ಮುಗಿಸ್ತೀನಿ. ಇದನ್ನೆಲ್ಲ ಹಾಕ್ಲಿ? ಹಾ, ತಗೊಳ್ಳಿ. ನಿಮ್ಮ ಅಗ್ರಿಮೆಂಟ್ನ ಸೇಫ್ ಆಗಿ ನೀವೇ ಇಟ್ಕೊಳ್ಳಿ. ಇಷ್ಟು ದಿನ ಮೋಸದಿಂದ ಈ ಮನೇಲಿ ಕೆಲಸ ಮಾಡೋ ಹಾಗೆ ಮಾಡಿದ್ದಕ್ಕೆ ನನ್ನ ಕಡೆಯಿಂದ ನಿಮ್ಗೆ ಜೀವನ ಪೂರ್ತಿ ಧಿಕ್ಕಾರ ಇರುತ್ತೆ.